ಇವತ್ತು ಒಂದು ವಿಶೇಷ ಪ್ರಾಪರ್ಟಿ ಡೀಟೇಲ್ಸ್ನೊಂದಿಗೆ ನಾವು ಬಂದಿದ್ದೇವೆ. ಈ ವಿಡಿಯೋದಲ್ಲಿ ನಾವು ತೋರಿಸ್ತಿರುವ ಪ್ರಾಪರ್ಟಿ ಹೈಲೈಟ್ಸ್ ಬಂದು, ಇದು ಕಂಪ್ಲೀಟ್ಲಿ ಡೆವಲಪ್ಡ್ ಫಾರ್ಮ್, ಅಡಿಕೆ ಹಾಗೂ ತೆಂಗಿನ ಬೆಳೆಗಳಿರುವ ತೋಟ, ಫಾರ್ಮ್ ಹೌಸ್, ಲೇಬರ್ ಹೌಸ್, ಕೌ ಶೆಡ್ ಜೊತೆಗೆ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಈ ಎಂಟೈರ್ ಪ್ರಾಪರ್ಟಿನ ಪ್ರೀಕಾಸ್ಟ್ ವಾಲಿಂದ ಕಾಂಪೌಂಡ್ ಮಾಡಲಾಗಿದೆ. ಬ್ಯಾಂಗ್ಳೂರಿಂದ 70 ಕಿಲೋಮೀಟರ್ಗಿಂತಲೂ ಕಡಿಮೆ ಡಿಸ್ಟೆನ್ಸಲ್ಲಿದೆ. ಇಷ್ಟೆಲ್ಲ ಫೆಸಿಲಿಟೀಸ್ ಇರೋ 2 ಎಕರೆ 14 ಗುಂಟೆಯ ಕಂಪ್ಲೀಟ್ಲಿ ಡೆವಲಪ್ಡ್ ಫಾರ್ಮ್ನ ಡೀಟೇಲ್ಸ್ ನಾವು ಇವತ್ತು ನಿಮಗೆ ತೋರಿಸ್ತಾ ಇದ್ದೀವಿ. ನಾವು ಕೊಡ್ತಾ ಇರೋ ಈ ಪ್ರಾಪರ್ಟಿ ಡೀಟೇಲ್ಸ್ನ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ಗಳ ಮೂಲಕ ತಿಳಿಸಿ. ನಮಸ್ಕಾರ ಸ್ನೇಹಿತರೆ, ತುಮಕೂರು ರಿಲೇಟರ್ಸ್ಗೆ ಸ್ವಾಗತ. ನಾವು ರೆಗ್ಯುಲರ್ ಆಗಿ ಪೋಸ್ಟ್ ಮಾಡೋ ಇನ್ನೂ ಹೆಚ್ಚು ಪ್ರಾಪರ್ಟಿ ಡೀಟೇಲ್ಸ್ನ ಮಿಸ್ ಮಾಡ್ಕೋಬಾರ್ದು ಅಂದರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಇನ್ನೂ ಹೆಚ್ಚು ಪ್ರಾಪರ್ಟಿ ಡೀಟೇಲ್ಸ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ. ಸ್ನೇಹಿತರೆ, ಈ ಪ್ರಾಪರ್ಟಿ ಬಂದು 2 ಎಕರೆ 14 ಗುಂಟೆಯ ಸುಂದರ ಹಾಗೂ ಸಂಪೂರ್ಣ ಅಭಿವೃದ್ಧಿ ಪಡಿಸಿದ ತೋಟ. ಈ ಪ್ರಾಪರ್ಟಿ ಹೊರಗಡೆಯಿಂದ ನೋಡೋದಾದ್ರೆ ಟಾರ್ ರೋಡಿಂದ ಜಸ್ಟ್ 10 ಮೀಟರ್ ಅಂದರೆ ಆಲ್ಮೋಸ್ಟ್ ಒಂದು 30 ಅಡಿಗಳಷ್ಟು ದೂರದಲ್ಲಿದೆ. ಅಂದರೆ 30 ಅಡಿಗಳಷ್ಟು ಮಡ್ ರೋಡ್ ಆಕ್ಸಿಸ್. ಈ ಪ್ರಾಪರ್ಟಿ ರೆಕ್ಟ್ಯಾಂಗಲ್ ಶೇಪಲ್ಲಿದೆ. ಹಾಗೆ ವಿಲೇಜ್ ಇಂದ ಕೂಡ ತುಂಬಾ ಹತ್ತಿರದಲ್ಲೇ ಇದೆ. ಸುರಕ್ಷತೆಯ ದೃಷ್ಟಿಯಿಂದ ಈ ಪ್ರಾಪರ್ಟಿ ಸುತ್ತಲೂ ಪ್ರೀಕಾಸ್ಟ್ ವಾಲ್ ಇಂದ ಕಾಂಪೌಂಡ್ ಮಾಡಿದ್ದಾರೆ. ಅಂದ್ರೆ ಎಲ್ಲ 4 ದಿಕ್ಕಿನಿಂದಲೂ ಪ್ರೀಕಾಸ್ಟ್ ವಾಲ್ಸ್ ಯೂಸ್ ಮಾಡಿನೇ ಕಾಂಪೌಂಡ್ ಮಾಡಿದ್ದಾರೆ. ಇನ್ನು ಈ ಪ್ರಾಪರ್ಟಿ ಎಂಟ್ರೆನ್ಸ್ ನಲ್ಲಿ ಒಳಗೆ ಹೋದ ತಕ್ಷಣ ಸಿಗೋದೆ ಒಂದು ಹಸು ಶೆಡ್. ಇದರ ಪಕ್ಕದಲ್ಲೇ ಒಂದು ಬ್ಯೂಟಿಫುಲ್ ಫಾರ್ಮ್ ಹೌಸ್, ಹಾಗೆ ಒಂದು ಲೇಬರ್ ಹೌಸ್. ಈ ಹಸು ಶೆಡ್ ನೋಡೋದಾದ್ರೆ ಇದರಲ್ಲಿ ಒಂದು 5 ರಿಂದ 6 ಹಸುಗಳನ್ನ ಸಾಕುವಷ್ಟು ಫೆಸಿಲಿಟೀಸ್ ಇದೆ. ಸದ್ಯಕ್ಕೆ ಹಸುಗಳಿಲ್ಲ, ಹಾಗಾಗಿ ಇದನ್ನ ಸ್ಟೋರೇಜ್ ಶೆಡ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಇನ್ನು ಪಕ್ಕದಲ್ಲೇ ಇರೋ ಫಾರ್ಮ್ ಹೌಸ್ ನೋಡೋದಾದ್ರೆ ಇದು ಒಂದು ಬಿಗ್ ಹಾಲ್ ಇರೋ 1 BHK ಫಾರ್ಮ್ ಹೌಸ್ ವಿತ್ RCC ರೂಫ್. ಜೊತೆಗೆ ಫಸ್ಟ್ ಫ್ಲೋರ್ ನಲ್ಲಿ ಕೂಡ ಒಂದು ರೂಮ್ ಇದೆ. ಇನ್ನು ಈ ಫಾರ್ಮ್ ಹೌಸ್ ಪಕ್ಕದಲ್ಲೇ ಒಂದು ಲೇಬರ್ ಹೌಸ್ ಇದೆ. ಜೊತೆಗೆ ಒಂದು ಸ್ಟೋರೇಜ್ ಸ್ಪೇಸ್ ಕೂಡ ಇದೆ. ಈ ಫಾರ್ಮ್ ಹೌಸ್ ಪಕ್ಕದಲ್ಲೇ ಹೋದ್ರೆ ಅಡಿಕೆ ಹಾಗೂ ತೆಂಗಿನ ಬೆಳೆಗಳಿರುವ ಜಾಗ ಇದೆ. ಈ ಪ್ರಾಪರ್ಟಿ ಬೆಳೆಗಳ ಬಗ್ಗೆ ಹೇಳೋದಾದ್ರೆ ಟೋಟಲ್ 1600 ಅಡಿಕೆ ಸಸಿಗಳಿದೆ. ಇದರಲ್ಲಿ 600 ಸಸಿಗಳು ಆಲ್ರೆಡಿ ಈಲ್ಡ್ ಕೊಡ್ತಾ ಇರೋದು. ಇನ್ನು 1000 ಸಸಿಗಳನ್ನ ರೀಸೆಂಟ್ ಆಗಿ ಇಟ್ಟಿರೋದು, ಸರಿಸುಮಾರು 1 ವರ್ಷದ ಸಸಿಗಳು ಅಂತ ಹೇಳ್ಬೋದು. ಅಡಿಕೆ ಜೊತೆಗೆ 50 ತೆಂಗಿನ ಮರಗಳಿದೆ. ಇದರಲ್ಲಿ 20 ಆಲ್ರೆಡಿ ಫಲ ಕೊಡ್ತಾ ಇದೆ, ಹಾಗೂ ಇನ್ನು 30 ಸಸಿಗಳು 1 ವರ್ಷದ್ದು. ಇದರ ಜೊತೆಗೆ ಒಂದು 10 ತೇಗದ ಮರಗಳಿದೆ. ಈ ಮರಗಳು ಸರಿಸುಮಾರು 8 ರಿಂದ 10 ವರ್ಷದ್ದು. ಹಾಗೆ ಒಂದು ಹಲಸಿನ ಮರ, ಹಾಗೆ ಸ್ವಲ್ಪ ಬಾಳೆ ಕೂಡ ಇದೆ. ಇನ್ನು ನೀರಿನ ಬಗ್ಗೆ ಹೇಳೋದಾದ್ರೆ ಈ ತೋಟದಲ್ಲಿ ಟೋಟಲ್ 3 ಬೋರ್ವೆಲ್ಗಳಿದೆ. ಅದರಲ್ಲಿ 2 ಬೋರ್ವೆಲ್ಗಳ ನೀರು ತೋಟಕ್ಕೆ ಸಾಕಾಗ್ತಾ ಇದೆ. ಹಾಗೆ 3ನೇ ಬೋರ್ನ ಒಂದು ಸಿಂಗಲ್ ಫೇಸ್ ಮೋಟರ್ ಹಾಕಿ ಮನೆಗೆ ಅಂತ ಉಪಯೋಗಿಸ್ತಾ ಇದ್ದಾರೆ. 3 ಬೋರ್ವೆಲ್ಗಳಲ್ಲೂ
ಒಳ್ಳೆ ನೀರಿದೆ. ಈ ತೋಟವನ್ನು ತುಂಬ ಪ್ಲ್ಯಾನ್ ಮಾಡಿ ಬೆಳೆಗಳನ್ನ ಹಾಕಿದ್ದಾರೆ. ಮಧ್ಯದಲ್ಲಿ ಒಂದು ಟ್ರ್ಯಾಕ್ಟರ್ ಅಥವಾ JCB ಹೋಗುವಷ್ಟು ಜಾಗ ಬಿಟ್ಟು ಇನ್ನು 2 ಸೈಡ್ಗಳಲ್ಲಿ ಅಡಿಕೆ ಹಾಗೂ ತೆಂಗಿನ ಬೆಳೆ ಹಾಕಿದ್ದಾರೆ. ಈ ತೋಟದಲ್ಲಿರುವ ಅಡಿಕೆ ಹಾಗೂ ತೆಂಗಿನ ಬೆಳೆ ಎರಡೂ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ನಾವೀಗ ನೋಡ್ತಾ ಇರುವ ಅಡಿಕೆ ಬೆಳೆಗಳು ಈ ವರ್ಷದಲ್ಲಿ ಆಲ್ರೆಡಿ 3 ಬೆಳೆಗಳು ಕಟಾವಾಗಿ ಕುಯ್ಲಿಗೆ ಬಂದಿರೋ ಲಾಸ್ಟ್ ಫಸಲು. ಜೊತೆಗೆ ತೆಂಗಿನ ಫಸಲು ಕೂಡ ಅಷ್ಟೇ ಚೆನ್ನಾಗಿದೆ. ಈ ಸುಂದರ ಅಡಿಕೆ ಸಸಿಗಳ ಮಧ್ಯೆನೇ ಒಂದು ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಸದ್ಯಕ್ಕೆ ಈ ಪೂಲ್ನ ಮೇಂಟೆನೆನ್ಸ್ ಅಷ್ಟಾಗಿ ಮಾಡಿಲ್ಲ. ಈ ಸ್ವಿಮ್ಮಿಂಗ್ ಪೂಲ್ನ ವಾಟರ್ ಸ್ಟೋರೇಜ್ಗೆ ಕೂಡ ಬಳಸಬಹುದಾಗಿದೆ. ಪಕ್ಕದಲ್ಲೇ ಒಂದು ಹಲಸಿನ ಮರ ಇದೆ. ಹಾಗೆ ಸ್ವಲ್ಪ ಮುಂದೆ ಹೋದ್ರೆ ಈ ಪ್ರಾಪರ್ಟಿಯ ಎಂಡ್ನಲ್ಲಿ ಕೂಡ ಸ್ವಲ್ಪ ಜಾಗದಲ್ಲಿ ರೀಸೆಂಟ್ ಆಗಿ ಇಟ್ಟಿರೋ ಅಡಿಕೆ ಹಾಗೂ ತೆಂಗಿನ ಸಸಿಗಳಿದೆ. ನೋಡಿ, ಸುತ್ತಲೂ ಕಾಂಪೌಂಡ್ ಮಾಡಿದ್ದಾರೆ ಪ್ರೀಕಾಸ್ಟ್ ವಾಲಿಂದ. ಹಾಗೆ CCTV ಕ್ಯಾಮೆರಾ ಸರ್ವೆಲೆನ್ಸ್ ಕೂಡ ಇದೆ. ಇದು ಕೆಂಪು ಮಣ್ಣಿನ ಫಲವತ್ತಾದ ಭೂಮಿ. ಜನರಲ್ ಪ್ರಾಪರ್ಟಿ, ಕ್ಲಿಯರ್ ಟೈಟಲ್ಸ್, ಯಾವುದೇ ಕಾನೂನು ತೊಡಕುಗಳಿಲ್ಲ. ಹಾಗೆ ರಿಜಿಸ್ಟ್ರೇಷನ್ಗೆ ರೆಡಿ ಇದೆ. ಈ ಪ್ರಾಪರ್ಟಿ ಹಾಗೂ ಫೆಸಿಲಿಟೀಸ್ ನೋಡ್ತಾ ಇದ್ರೆ ಬೇಗ ಲೊಕೇಶನ್ ಹಾಗೂ ಪ್ರೈಸ್ ಬಗ್ಗೆ ತಿಳ್ಕೊಳ್ಳೋ ಕುತೂಹಲನ? ಎಸ್ ಸ್ನೇಹಿತರೆ, ಈ ಪ್ರಾಪರ್ಟಿ ಲೊಕೇಶನ್ ಬಂದು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನಲ್ಲಿ ಬರೋ ಕೊಳಾಲ ಹತ್ರ ಬರುತ್ತೆ. ಬ್ಯಾಂಗ್ಳೂರಿಂದ ಈ ಪ್ರಾಪರ್ಟಿಗೆ ಆಕ್ಸೆಸಿಬಿಲಿಟಿ ಬಗ್ಗೆ ಹೇಳೋದಾದರೆ, ಬ್ಯಾಂಗ್ಳೂರು ಸಿಟಿಯಿಂದ ನೆಲಮಂಗಲ ಟು ದಾಬಸ್ಪೇಟಿಂದ ಡೈರೆಕ್ಟಾಗಿ ಕೊಳಾಲ ಬರ್ಬೋದು. ಇಲ್ಲ ದಾಬಸ್ಪೇಟಿಂದ ಮಧುಗಿರಿ ರೋಡ್ನಲ್ಲಿ ಬರೋ ಊಡಿಗೆರೆಯಿಂದ ಡಿವಿಯೇಷನ್ ತಗೊಂಡು ಕೂಡ ಕೊಳಲಾಗೆ ಬರ್ಬೋದು. ಈ ಪ್ರಾಪರ್ಟಿ ಕೊಳಾಲದಿಂದ ಜಸ್ಟ್ 5 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿದೆ. ದಾಬಸ್ಪೇಟಿಂದ 25 ಕಿಲೋಮೀಟರ್ ಆಗುತ್ತೆ. ಹಾಗೆ ಬ್ಯಾಂಗ್ಳೂರು ಯಶವಂತಪುರಿಂದ 68 ಕಿಲೋಮೀಟರ್ ಆಗುತ್ತೆ. ಇನ್ನು ತುಮಕೂರಿಂದ ನೋಡೋದಾದ್ರೆ 32 ಕಿಲೋಮೀಟರ್ ಆಗುತ್ತೆ. ಇನ್ನು ಈ ಪ್ರಾಪರ್ಟಿಯ ಬೆಲೆ ಬಂದು ಲಂಸಮ್ನಲ್ಲಿ 2,60,00,000 ಹೇಳ್ತಾ ಇದ್ದಾರೆ. ಅಂದರೆ ಕುಂಟೆಗೆ ಆಲ್ಮೋಸ್ಟ್ 2.25 ಲಕ್ಷ ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ತುಮಕೂರು ರಿಯಲ್ಟರ್ಸ್ನ ಸಂಪರ್ಕ ಮಾಡಿ. ಎಸ್ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಸಂಪೂರ್ಣ ಅಭಿವೃದ್ಧಿಪಡಿಸಿದ ತೋಟದ ಮಾಹಿತಿ. ಮತ್ತೊಂದು ಪ್ರಾಪರ್ಟಿ ಡೀಟೇಲ್ಸ್ನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.